ಬರ್ಡೇ ದಿನ ಈ ಥರ ಅಡ್ವೆಂಚರ್ ಇರ್ತದೆ ಅಂತ ಗೊತ್ತಿರಲಿಲ್ಲ ಅಲ್ಲೇ ಆಗಬೇಕಾಗಿದೆ. ಇದು ಪ್ಲ್ಯಾನ್ ಮಾಡಿದ ಟ್ರಿಪ್ ಅಲ್ಲ, ಈ ಮಳೆ ಕರೆದಾಗ ನಾವು ಹೊರಡುವ ಪಯಣ. ಸುಮಾರು 4 ವರ್ಷಗಳಿಂದ ಅದೊಂದು ಸಂಪ್ರದಾಯ. ನನ್ನ ಬರ್ಡೇ ದಿನ ಅನ್ಎಕ್ಸ್ಪೆಕ್ಟೆಡ್ ಜರ್ನಿನ ಸ್ಟಾರ್ಟ್ ಮಾಡೋದು. ಈ ನಮ್ಮ ಮಲೆನಾಡಿನ ಮಳೆಯ ಜೊತೆ ಗುರಿ ಇಲ್ಲದ ಒಂದು ಡ್ರೈವ್. ಯಾವ ದಾರಿಯಲ್ಲಿ ದೇವರು ಸಿಗ್ತಾನೋ, ಯಾವ ತಿರುವಿನಲ್ಲಿ ಸ್ವರ್ಗ ಕಾಣ್ತದೋ ಅದನ್ನು ಊಹೆ ಮಾಡೋಕ್ಕಾಗಲ್ಲ. ದೇವಾಲಯಗಳು, ಬೆಟ್ಟಗಳು, ಮಳೆ, ತಿರುವುಗಳು, ಮತ್ತೆ ನೆನಪಾಗಿ ಉಳಿಯುವ ಕ್ಷಣಗಳು. ಡೆಸ್ಟಿನೇಷನ್ ಗೊತ್ತಿಲ್ಲ, ಆದರೆ ಕತೆ ಮತ್ತೊಮ್ಮೆ ಶುರುವಾಗಿದೆ. ನೀವು ಶಿರ್ಸಿ. ಹಾಂ, ಕಡಲಿಗೆ ಹಂಬಲಿಸಿದೆ ಮನ. ಹಾಯ್ ಎಲ್ಲರೂ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಇನ್ನೊಂದು ವ್ಲಾಗ್ಗೆ. ಸುಮಾರು ದಿನದ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ವ್ಲಾಗ್, ಯಾಕೆಂದರೆ ಈಗ ಟೈಮ್ 5:30 ಆಗಿದೆ. ಇವತ್ತು ನನ್ನ ಬರ್ಡೇ. ಸೊ ಪ್ರತಿ ವರ್ಷ ಬರ್ಡೇ ದಿನ ಏನಾದರೂ ಒಂದು ಪ್ಲ್ಯಾನ್ ಇರುತ್ತೆ, ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇರುತ್ತೆ. ಸೊ ಅದೇ ರೀತಿ ಈ ವರ್ಷ ಕೂಡ ಬೆಳಗ್ಗೆ 5:30 ಎದ್ದು ಈಗ ರೆಡಿ ಆಗಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ಗೆ. 20 ಕಿಲೋಮೀಟ್ರಿಂದ 20 ನಿಮಿಷ ಲೇಟ್, 5 ಕಿಲೋಮೀಟ್ರಿಂದ 10 ನಿಮಿಷ ಲೇಟ್. ನೋಡಿದ್ರಿ ನಿದ್ದೆಗಂಡ. ಇದು 4ನೇ ಸಲ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಮಾನ್ಸೂನ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರೋದು. ಪ್ರತಿ ವರ್ಷ ಜುಲೈ ಮಂತಲ್ಲಿ ನನ್ನ ಬರ್ಡೇ ದಿನವೇ ಈ ಟ್ರಿಪ್ ಪ್ಲ್ಯಾನ್ ಆಗುತ್ತೆ. ಈ ಟ್ರಿಪ್ನ ಸ್ಪೆಷಾಲಿಟಿ ಏನು ಗೊತ್ತಾ? ಸ್ಟಿಲ್ ನಮ್ಗೆ ಗೊತ್ತಿಲ್ಲ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಂತ. ಇಟ್ಸ್ ಪ್ಯೂರ್ಲಿ ಅನ್ಪ್ಲ್ಯಾನ್ ಟ್ರಿಪ್. ಬೆಳಿಗ್ಗೆ ಬೇಗ ಎದ್ದು ಬ್ಯಾಗ್ ಪ್ಯಾಕ್ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿದು ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಮನೆಯಿಂದ ಹೊರಡೋ ತನಕ 6:30 ಆಗಿತ್ತು. ಬೆಳಗ್ಗೆ ಯಾರು ಬೈಬಾರ್ದು ಅಂತ ಹೇಳಿ ನೋಡ್ರಿ, ಈಗ ಒಟ್ಟಂತ ರೆಡಿಯಾಗಿ ಬಂದಾನೆ. ಅಲ್ಲ ವಜ್ಜ, ನಾನು ಯೋಚನೆ ಮಾಡಿದ್ದೆ ನೀವು ಹೋಗ್ಬರಲ್ಲ ಅಂತ ಹೇಳಕ್ಕಾಗ್ತಲ್ಲ. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. 6 ಗಂಟೆಗೆ ನಾವು ಊರು ಬಿಡಬೇಕಿತ್ತು. ಎಷ್ಟೈತೆ ಟೈಮ್? 6:45. ನಾವೆಲ್ಲೇ ಹೋಗೋದಿದ್ರು ಮೊದಲು ನಮ್ಮ ಶಿರ್ಸಿಯ ಗ್ರಾಮದೇವಿ ಶ್ರೀ ಮಾರಿಕಾಂಬ ದೇವಿಯ ಆಶೀರ್ವಾದ ತಗೊಂಡೆ ಹೊರಡೋದು. ನಾವು ಹೋಗ್ತಿರೋ ಟ್ರಿಪ್ಪನ್ನು ಸಲೀಗಾಗಿ ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ವಿನಂತಿಯನ್ನು ಕೇಳ್ಕೊಂಡ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಈಗ ಶಿರ್ಸಿಯಿಂದ ಡೈರೆಕ್ಟಾಗಿ ನಾವು ಹೋಗ್ತಾ ಇರೋದೆ ಸಾಗರಕ್ಕೆ. ಸಾಗರದಿಂದ ಎಲ್ಲಿಗೆ ಹೋಗೋದಾ? One hour later. ಬರ್ತ್ಡೇ ಆಗಿರೋದ್ರಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿನೇ ಮುಂದೋಗೋಣ ಅಂತ ಪ್ಲ್ಯಾನ್ ಆಯಿತು. ಹತ್ತಿರದಲ್ಲಿ ಯಾವುದು ವಿಶೇಷವಾದ ದೇವಸ್ಥಾನ ಇದೆ ಅಂತ ಹುಡುಕಿದಾಗ ನಮಗೆ ಸಿಕ್ಕಿದ್ದು ಅದೊಂದು ಶಿವನ ದೇವಸ್ಥಾನ. ಸೊ ಸಾಗರದಲ್ಲಿ ಫ್ರೆಂಡ್ನ ಪಿಕ್ ಮಾಡಿ ನಂತರ ನಾವು ಹೊರಟಿದ್ದೆ ಆ ಶಿವನ ದೇವಸ್ಥಾನಕ್ಕೆ. ಈ ಜರ್ನಿಲಿ ಸುಮಾರು ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಪ್ರತಿ ಪ್ಲೇಸ್ಗಳ ಫುಲ್ ಡೀಟೇಲ್ಡ್ ವಿಡಿಯೋನ ಎಪಿಸೋಡ್ ವೈಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೋಡ್ತಾ ಇರೋರು ಈ ಚಾನಲ್ಗೆ ಹೊಸದಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ಒಂದು ಜರ್ನಿಯಲ್ಲಿ ಫಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಿರೋ ಆ ಒಂದು ಡಿವೈನ್ ಪ್ಲೇಸ್ ಯಾವುದು ಗೊತ್ತಾ? ಬಿಲ್ಪತ್ರ ನನಗೆ ಇಷ್ಟ ಬಿಲ್ಪತ್ರ ಮಾನವತ್ವದ ಬಿಡಕ್ಕೆ ಹೇಳಿ ಬಿಟ್ಟು ನಾನು ಎಳ್ಕೊಂಡು ವಿಚಾರ ಮಾಡಿ ಕೊಡ್ತೇನೆ. ಕೊಟ್ಟಾಗ ಅವ್ರಿಗೆ ಮನಸ್ಸಿಗೆ ಸಂತೋಷ ಆಗುತ್ತೆ, ಅವ್ರ ಕೆಲಸ ಈಡೇರುತ್ತೆ. ಕೈ ತಟ್ಟಿದರೆ ನೀರಿನಲ್ಲಿ ಗುಳ್ಳೆಗಳು ಏಳುವ ಕೊಳ, ಬಿಲ್ವ ಪತ್ರೆ ಮುಳುಗಿ ಮತ್ತೆ ಮೇಲಕ್ಕೆ ಬಂದರೆ ಮನಸ್ಸಿನಲ್ಲಿರೋ ಆಸೆಗಳು ಈಡೇರುತ್ತೆ ಎಂಬ ನಂಬಿಕೆ. ನಮ್ಮ ಕರ್ನಾಟಕದಲ್ಲಿರುವ ಒಂದು ವಿಶೇಷವಾದ ಶಿವನ ದೇವಸ್ಥಾನವೇ ಶ್ರೀ ಗುಳುಗುಳಿ ಶಂಕರೇಶ್ವರ ದೇವಸ್ಥಾನ. ಸೊ ಬರ್ಡೇ ದಿನ ದೇವಸ್ಥಾನಕ್ಕೆ ಬರಬೇಕಿತ್ತು. ಈ ಜರ್ನಿಯಲ್ಲಿ ಫಸ್ಟ್ ನಾವು ದೇವಸ್ಥಾನಕ್ಕೆ ಬಂದಿದ್ದು ಯಾವುದು ಅಂದರೆ ಅದೇ ಈ ಹೊಸನಗರ ತಾಲೂಕಿನಲ್ಲಿರೋ ಗುಳುಗುಳಿ ಶಂಕರ ದೇವಸ್ಥಾನಕ್ಕೆ. ಈ ಸ್ಥಳಕ್ಕೆ ಸುಮಾರು ಹಿನ್ನೆಲೆಗಳಿದೆ ಹಾಗೂ ಪವಾಡಗಳು ಈಗಲೂ ನಡೆಯುತ್ತೆ ಅನ್ನೋದಕ್ಕೆ ಈ ಸ್ಥಳ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಈ ಕ್ಷೇತ್ರದಲ್ಲಿರುವ ಪ್ರಮುಖ ಆಕರ್ಷಣೆಯೇ ಈ ಜಟಾತೀರ್ಥ. ಈ ಕ್ಷೇತ್ರ ಸೃಷ್ಟಿಯಾಗಲು ಪೌರಾಣಿಕ ಹಿನ್ನೆಲೆ ಕೂಡ ಇದೆ, ಅದನ್ನು ತಿಳ್ಕೊಬರೋಣ ಬನ್ನಿ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ, ಗುಳುಗುಳಿ ಶಂಕರ. ನಾನು ಹುಟ್ಟಿ ಬೆಳೆದದ್ದೇ ಇಲ್ಲಿ. ಅಂದರೆ ಇಲ್ಲೇ ಪುರಾಣ ಹಿಂದೆ ಶಂಕರಾಚಾರ ಶುಕ್ರಾಚಾರ ಕಾಲ, ಈಗೊಂದಲ್ಲ ಇದು. ಶುಕ್ರಾಚಾರ ತಪಸ್ಸು ಮಾಡಿ ಶಿವನನ್ನು ಒಲಿಸಿ ಶಿವನ ಹತ್ರ ನೀರು ಕೇಳಿದರು. ಯಾತಕ್ಕೆ ಕೇಳಿದ್ರು ಶಿವನ ಹತ್ರ? ಇಲ್ಲಿ ಗಡಲ್ಲಿ ಗುಹೆಗಳು ಅಲ್ಲ ಬೃಂದರ್ಷಿಗಳು ತುಂಬ ಜನ ತಪಸ್ಸು ಮಾಡ್ತಾಯಿದ್ರು. ತಪಸ್ಸು ಮಾಡ್ತಿರ್ಬೇಕಾದ್ರೆ ಪ್ರಾಣಿಗಳು ಮತ್ತು ಋಷಿಮನೆಗಳೇ ನೀರಿಲ್ಲದೆ ಎಲ್ಲ ನಾಳ್ತಾ ಇದ್ರು. ಆವಾಗ
ಶುಕ್ರಾಚಾರ್ಯ ಗೋರು ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ಶಿವನ್ ಕರೆದ. ಶಿವ ಬಾರಪ್ಪ ತಂದೆ, ನೀರು ಕೊಡು ತಂದೆ, ಪ್ರಾಣಿಗಳು ಋಷಿಮುನಿಗಳು ಸಾಯ್ತಾರೆ, ನೀರು ಕೊಡು ತಂದೆ ಅಂದಾಗ ಶಿವನಿಗೆ ಕರುಣೆ ಬಂದು ಪ್ರತ್ಯಕ್ಷ ಆಗಿ, ಏನಪ್ಪ ಶುಕ್ರಾಚಾರ್ಯ ನಾನು ಕರೆದಲ್ಲ ಅಂತ ಕೇಳಿದಾಗ, ನೀರು ಕೊಡು ತಂದೆ, ಪ್ರಾಣಿಗಳು ಋಷಿಮುನಿಗಳು ಸಾಯ್ತಾ ಇದ್ದಾರೆ, ನೀರು ಕೊಡು ತಂದೆ ಅಂದಾಗ ಶಿವ ಪ್ರತ್ಯಕ್ಷ ಆಗಿ ತನ್ನ ಜಡೆಯಲ್ಲಿದ್ದು ಗಂಗೆ ಬಿಟ್ಟ, ಅಲ್ಲಿ ಬಿಟ್ಟ ನೀರು ಉದ್ಭವ ಎಲ್ಲ ಋಷಿಮುನಿಗಳು ಪ್ರಾಣಿಗಳು ಕೂಡ ಸಂತೋಷಪಟ್ರು. ಆಮೇಲೆ ಶಿವ ಗಂಗೆ ಇಲ್ಲೇ ಕಟ್ಟಿ ಹಾಕಿದ, ಇಲ್ಲೇ ಇರೋ ನೀನು ಬಂದಂಥ ಭಕ್ತರು ಹಲವಾರು ರೋಗ ಕಳಿ, ಅವ್ರು ಸ್ನಾನ ಮಾಡಿದ್ರೆ ಮೈಲಿ ತೆಗೆದು ತುರ್ಕಿ ಮಾಟ ಮಂತ್ರ ಹೋಗಲಿ ಅಂತ ಕೇಳ್ದ, ಕುಡಿದ್ರೆ BP ಶುಗರ್ ಹೋಗಲಿ ಅಂತ ಆಶೀರ್ವಾದ ಮಾಡಿದ ಶಿವ. ಗಂಗೆ ಉಳ್ಕೊಂಬಿಟ್ಲಿಲ್ಲ. ಈ ನೀರಿನ ಬಳಿ ನಿಂತು ಕೈ ತಟ್ಟಿದರೆ ಈ ನೀರಿನಲ್ಲಿ ಗುಳ್ಳೆಗಳು ಬರುತ್ತೆ. ಹಾಗೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯನ್ನು ತಮ್ಮ ಕೋರಿಕೆಯನ್ನು ಬೇಡಿಕೊಂಡು ಈ ನೀರಿನಲ್ಲಿ ಬಿಟ್ಟರೆ ಅದು ನೀರಿನ ಆಳಕ್ಕೆ ಹೋಗುತ್ತೆ. ಹಾಗೆ ಈ ನೀರಿನ ಆಳದಲ್ಲಿ ಒಂದು ಶಿವಲಿಂಗ ಕೂಡ ಇದೆ. ನಮ್ಮ ಬೇಡಿಕೆಗಳು ಈಡೇರುವುದಾದರೆ ಅದು ಮೇಲಕ್ಕೆ ಬರುತ್ತೆ ಎಂಬ ನಂಬಿಕೆ ಇದೆ. ನಾನು ಅರ್ಪಿಸಿದ ಬಿಲ್ವಪತ್ರೆ ಸುಮಾರು ಹೊತ್ತಿನ ನಂತರ ಮೇಲಕ್ಕೆ ಬಂತು. ಗಂಗೆಯಲ್ಲಿ ಜಡೆಯಿಂದ ಕಟ್ಟಿ ಹಾಕಿದ. ಒಪ್ಪಿಲ್ಲ ಗಂಗೆ, ನೀ ಇದ್ರು ಮಾತ್ರ ಇರ್ತೀನಿ ಅಂತ ಹೇಳಿದ್ಲು. ಅವ ನಾನು ಮೇಲಿರ್ತೇನೆ, ನೀ ಇಲ್ಲಿರು, ಬಂದಂಥ ಭಕ್ತರಿಗೆ ಹಲವಾರು ಕೋರಿಕೆಗಳನ್ನು ಈಡೇರಿಸು ಅಂತ ಹೇಳ್ದ. ಮಾನವರು ಬಂದರೆ ಏನು ಮಾಡ್ಬೇಕು ಕೇಳ್ದ ಶುಕ್ರಾಚಾರ್ಯ. ಮಾನವ ಬಂದರೆ ಕುಡಿಯೋಕೆ ಹೇಳಿ ನೀರು, ಹಲವಾರು ರೋಗ ಹೋಗುತ್ತೆ. ಸ್ನಾನ ಮಾಡಿದ್ರೆ ಮೈಲಿ ತೆಗೆದ ಮಾಟ ಮಂತ ತುರ್ಕಿ ಚಿಬ್ಬಲ ಹೋಗುತ್ತೆ. ಆಮೇಲೆ ನನಗೆ ಇಷ್ಟ ಬಿಲ್ಪತ್ರೆ ನನಗೆ ಇಷ್ಟ ಬಿಲ್ಪತ್ರೆ ಮಾನವರು ತಂದು ಬಿಡೋಕೆ ಹೇಳಿ, ಬಿಟ್ಟರೆ ಎಳ್ಕೊಂಡು ವಿಚಾರ ಮಾಡಿ ಕೊಡ್ತೇನೆ. ಕೊಟ್ಟಾಗ ಅವ್ರಿಗೆ ಮನಸ್ಸಿಗೆ ಸಂತೋಷ ಆಗುತ್ತೆ, ಅವ್ರ ಕೆಲಸ ಈಡೇರುತ್ತೆ ಅಂತ ಹೇಳ್ದ. ಅವಾಗ ಶುಕ್ರಾಚಾರ್ಯ ಸಂತೋಷ ಆಯ್ತು. ಅವಾಗ ತಥಾಸ್ತು ಅಂದ ಶುಕ್ರಾಚಾರ್ಯ ಕೈ ಮುಕ್ಕೊಂಡ, ಆಯ್ತು ಸ್ವಾಮಿ ಒಳ್ಳೇದಾಗಲಿ ಅಂದ. ಹಾಗೆ ನಡ್ಕೊಂಬರ್ತ ಸ್ವಾಮಿ ಇದ್ದ. ಇದು ಶಿವಮೊಗ್ಗದಿಂದ 30 ಕಿಲೋಮೀಟ್ರು, ತುಳುಗುಳಿ ಶಂಕರ. ಇಲ್ಲಿ ಹಲವಾರು ರಾಜ್ಯದಿಂದ ಬರ್ತಾರೆ ಭಕ್ತರು, ರಾಜ್ಯದಿಂದ ಬರ್ತಾರೆ ಭಕ್ತರು. ಅಲ್ಲಿ ಸ್ನಾನ ಮಾಡಿ ಭಕ್ತರು ಬೇಡ್ಕೊಡಿ, ಅಲ್ಲಿ ಮಂಜುನಾಥೇಶ್ವರ ಅಲ್ಲೇ ಇದ್ದಾನೆ ಅಂತ ಹೆಗ್ಡೆ ಹೇಳಿ ಪೇಪರ್ ಮೇಯಿಸ್ಕೊಟ್ರು, ಪ್ರಚಾರ ಮಾಡಿದ್ರು. ನೀವು ನೋಡಿರ್ಬೇಕು. ಕೆಲವು ಸ್ಥಳಗಳನ್ನು ಕಣ್ಣಿನಿಂದ ನೋಡುವುದಕ್ಕಿಂತ ಹೃದಯದಿಂದ ಅನುಭವಿಸಬೇಕು ಅಂತ ಹೇಳ್ತಾರೆ. ಅಂತಹ ಸ್ಥಳಗಳಲ್ಲಿ ಒಂದು ಈ ಗುಳುಗುಳಿ ಶಂಕರೇಶ್ವರ ದೇವಸ್ಥಾನ. ಇಲ್ಲಿಗೆ ಬಂದಾಗ ಈ ಸ್ಥಳದಲ್ಲಿರುವಂತಹ ಅದ್ಭುತದ ಜೊತೆಗೆ ಸುತ್ತಲಿರುವಂತಹ ಪ್ರಕೃತಿ, ಇಲ್ಲಿ ಸಿಗುವ ಮನಃಶಾಂತಿ, ಕೆಲವೊಮ್ಮೆ ಜೀವನದಲ್ಲಿ ಇಂತಹ ಶಾಂತವಾದ ಸ್ಥಳಗಳಿಗೆ ಬರೋದು ಕೂಡ ಒಂದು ಧ್ಯಾನದ ಅನುಭವ ನೀಡುತ್ತೆ. ಈ ಶಿವನ ಸಾನ್ನಿಧ್ಯಕ್ಕೆ ಬಂದು ಇದರ ಹಿನ್ನೆಲೆ ಇತಿಹಾಸವನ್ನು ತಿಳ್ಕೊಂಡು ಇಲ್ಲಿರುವಂತಹ ಅದ್ಭುತಗಳನ್ನು ಅನುಭವಿಸಿ ಇದರಿಂದ ನನ್ನ ಬರ್ಡೇ ದಿನ ತುಂಬಾನೇ ಸ್ಪೆಷಲ್ ಫೀಲ್ ಸಿಕ್ತು. ಈ ಮಾನ್ಸೂನ್ ಡ್ರೈವ್ ಜರ್ನಿನ ಎಪಿಸೋಡ್ 1 ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಶ್ರೀ ಗುಳುಗುಳಿ ಶಂಕರೇಶ್ವರ ದೇವಸ್ಥಾನವನ್ನ. ಇಲ್ಲಿಂದ ನಮ್ಮ ಜರ್ನಿ ಮುಂದುವರಿಯುತ್ತೆ. ಹಾಗೆ ನೆಕ್ಸ್ಟ್ ಯಾವ ಪ್ಲೇಸಿಗೆ ವಿಸಿಟ್ ಮಾಡ್ತಿದ್ದೀವಿ ಅಂದರೆ ಅದು ಗೊತ್ತಿಲ್ಲ. ಸರ್ ಹೈವೇಗೆ ಯಾವ್ದು ಹತ್ರ ಇಲ್ಲಿ? ನಾವು ತೀರ್ಥಹಳ್ಳಿ ಆ ಕಡೆ ಹೋದ್ರೆ ಹಾಂ, ಅಂದ್ರೆ ಇಲ್ಲಿ ನೆಟ್ವರ್ಕು ಇಲ್ಲ, ಮ್ಯಾಪ್ ಈ ಕಡೆ ಮೇನ್ ರೋಡಿಗೆ ಹೆಂಗೆ ಹೋಗ್ಬೋದು? ಇದೇ ರೋಡಲ್ಲಿ ಹೋಗಿ ಅಲ್ಲಿ ಮುಗುರ್ತಿ ಅಂತ ಸಿಗುತ್ತೆ. ಅದು ಮುಗುರ್ತಿ. ಮುಗುರ್ತಿ ಅಲ್ಲಿಂದ ಲೆಫ್ಟಿಗೆ ಹೋಗ್ಬಿಟ್ರೆ ಸೀದಾ ತೀರ್ಥಹಳ್ಳಿ. ಮುಗುರ್ತಿಯಿಂದ ಲೆಫ್ಟಿಗೆ ಇದೇ ಸ್ಟ್ರೇಟ್ ರೋಡ್, ಒಂದೇ ರೋಡ್ ಎಲ್ಲ ಟರ್ನ್ ಆಗೋದು ಬೇಡ. ಶಿರ್ಸಿ. ಹಾಂ